ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ವಿಜ್ಞಾನ ಪಠ್ಯಪುಸ್ತಕ ಕುತೂಹಲ ಭಾಗ 1ಕ್ಕೆ ಸಂಬಂಧಪಟ್ಟಂತೆ 2ನೇ ಪಾಠಕ್ಕೆ ಸಂಬಂಧಪಟ್ಟ ವಸ್ತುಗಳ ಅನ್ವೇಷಣೆ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ತಟಸ್ಥ ವಸ್ತುಗಳು, ಇವುಗಳಿಗೆ ಸಂಬಂಧಪಟ್ಟಂತ ಈ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ. ನೀವು ಈ ವಿಡಿಯೋವನ್ನು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ 7ನೇ ತರಗತಿಯ ಕುತೂಹಲ ಪಠ್ಯಪುಸ್ತಕವನ್ನು ಓಪನ್ ಮಾಡಿಟ್ಕೋಬೇಕು. ಪುಟ ಸಂಖ್ಯೆ 8ರಿಂದ ಈ ಒಂದು ಪಾಠ ಪ್ರಾರಂಭ ಆಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ಕೇವಲ ಪ್ರಶ್ನೋತ್ತರಗಳು ಅಷ್ಟೇ ಅಲ್ಲ, ಪಠ್ಯಪುಸ್ತಕದ ಒಳಗಡೆ ಬರ್ತಕ್ಕಂಥ ಎಲ್ಲ ಕೋಷ್ಟಕಗಳನ್ನು ಕೂಡ ವಿವರಣೆಯನ್ನು ನೀಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಪುಟ ಸಂಖ್ಯೆ 10ರಲ್ಲಿ ಕೋಷ್ಟಕ 2.1 ಬರುತ್ತೆ. ಮಾದರಿಗಳ ಸ್ವಭಾವವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದ ಬಳಸಿ ಪರೀಕ್ಷಿಸುವುದು ಅಂತೇಳಿ. ಒಂದನೇದು ಮಾದರಿಯ ಹೆಸರು, 1ನೇ ಕಾಲಂನಲ್ಲಿ ಕ್ರಮ ಸಂಖ್ಯೆ, ಮಾದರಿ ಹೆಸರು, ನಂತರದಲ್ಲಿ 1 ಹನಿ ಮಾದರಿ ದ್ರಾವಣವನ್ನು ಹಾಕಿದ ನಂತರ ನೀಲಿ ಲಿಟ್ಮಸ್ ಕಾಗದದ ಬಣ್ಣ. ಮತ್ತೊಂದು ಕಾಲಂನಲ್ಲಿ 1 ಹನಿ ಮಾದರಿ ದ್ರಾವಣವನ್ನು ಹಾಕಿದ ನಂತರ ಕೆಂಪು ಲಿಟ್ಮಸ್ ಕಾಗದದ ಬಣ್ಣ ಅಂತ ಹೇಳಿ ಬರುತ್ತೆ. ನಾನಿಲ್ಲಿ ನೇರವಾಗಿ ಕ್ರಮ ಸಂಖ್ಯೆ, ಮಾದರಿ ಹೆಸರು, ನೀಲಿ ಲಿಟ್ಮಸ್ ಕಾಗದದ ಬಣ್ಣ ಯಾವ ರೀತಿ ಬದಲಾವಣೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಂಬೆ ರಸವನ್ನು ಹಾಕಿದಾಗ ಇದು ಯಾವ ರೀತಿ ಬದಲಾಗುತ್ತೆ, ಕೆಂಪು ಲಿಟ್ಮಸ್ ಕಾಗದ ಯಾವ ರೀತಿ ಬದಲಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದೀನಿ. ನೀವು ಇದನ್ನ ಕೋಷ್ಟಕವನ್ನು ಪಠ್ಯಪುಸ್ತಕದಲ್ಲಿ ಫಿಲ್ ಮಾಡಿಸ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಮೊದಲಿಗೆ ನಿಂಬೆ ರಸ, ಲೆಮನ್ ಜ್ಯೂಸ್. ಸೊ ನೀಲಿ ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ಬರುತ್ತೆ. ಕೆಂಪು ಲಿಟ್ಮಸ್ ಪೇಪರ್ ಏನಿದೆ ಅದು ಯಾವುದೇ ರೀತಿ ನೋ ಚೇಂಜಸ್. ಸೋಪ್ ಸೊಲ್ಯೂಷನ್, ಸಾಬೂನು ದ್ರಾವಣ, ನೀಲಿ ಲಿಟ್ಮಸ್ ಬದಲಾಗೋದಿಲ್ಲ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬರುತ್ತೆ. ನೆಲ್ಲಿ ರಸ, ಆಮ್ಲ ಜ್ಯೂಸ್, ಅದು ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬರುತ್ತೆ, ಕೆಂಪು ಲಿಟ್ಮಸ್ ಬದಲಾಗೋದಿಲ್ಲ. ಹುಣಸೆ ನೀರು, ನೀಲಿ ಲಿಟ್ಮಸ್ ಕೆಂಪು, ಕೆಂಪು ಲಿಟ್ಮಸ್ ಬದಲಾಗುವುದಿಲ್ಲ. ವಿನೆಗರ್ ಹಾಕಿದಾಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬರುತ್ತೆ, ಕೆಂಪು ಲಿಟ್ಮಸ್ ಬದಲಾಗುವುದಿಲ್ಲ. ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಸೊಲ್ಯೂಷನ್, ನೀಲಿ ಲಿಟ್ಮಸ್ ಬದಲಾಗುವುದಿಲ್ಲ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬರುತ್ತೆ. ಲೈಮ್ ವಾಟರ್ ಅಂದರೆ ಸುಣ್ಣದ ತಿಳಿ ನೀರು, ನೀಲಿ ಲಿಟ್ಮಸ್ ಬದಲಾಗುವುದಿಲ್ಲ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬರುತ್ತದೆ. ನೆಕ್ಸ್ಟ್ ನಲ್ಲಿ ನೀರು, ಟ್ಯಾಪ್ ವಾಟರ್ ನೀಲಿ ಲಿಟ್ಮಸ್ ಬದಲಾಗುವುದಿಲ್ಲ, ಕೆಂಪು ಲಿಟ್ಮಸ್ ಕೂಡ ಬದಲಾಗುವುದಿಲ್ಲ. ವಾಷಿಂಗ್ ಪುಡಿ ದ್ರಾವಣ, ವಾಷಿಂಗ್ ಪೌಡರ್ ಸೊಲ್ಯೂಷನ್, ನೀಲಿ ಲಿಟ್ಮಸ್ ಬದಲಾಗುವುದಿಲ್ಲ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬರುತ್ತೆ. ಸಕ್ಕರೆ ದ್ರಾವಣ, ನೀಲಿ ಲಿಟ್ಮಸ್ ಬದಲಾಗುವುದಿಲ್ಲ. ಉಪ್ಪಿನ ದ್ರಾವಣ, ನೋ ಚೇಂಜಸ್. ನೋಡಿ, ಮತ್ತೆ ಪುಟ ಸಂಖ್ಯೆ 10ರಲ್ಲಿ ಬರ್ತಕ್ಕಂಥ ಕೋಷ್ಟಕ 2.2ರಲ್ಲಿ ಇರ್ತಕ್ಕಂಥ ಮಾದರಿಗಳ ವರ್ಗೀಕರಣ, ಗುಂಪು ಎ, ಗುಂಪು ಬಿ, ಗುಂಪು ಸಿ. ಮೇಲಿನ ಕೋಷ್ಟಕದಲ್ಲಿ ಇರತಕ್ಕಂಥ ವಸ್ತುಗಳನ್ನ ನಾವು ಇಲ್ಲಿ 3 ಭಾಗಗಳಾಗಿ ವಿಂಗಡಣೆಯನ್ನ ಮಾಡಿದ್ದೇವೆ. ಗ್ರೂಪ್ ಎ, ನಿಂಬೆ ರಸ, ನೆಲ್ಲಿ ರಸ, ಹುಣಸೆ ನೀರು, ವಿನೆಗರ್, ಇವೆಲ್ಲವೂ ಕೂಡ ಆಮ್ಲೀಯ, ಆಸಿಡ್ಸ್ ಅಂತೇಳಿ ನಾವು ಕರಿತೀವಿ. ಲೆಮನ್ ಜ್ಯೂಸ್, ಆಮ್ಲ ಜ್ಯೂಸ್, ಟ್ಯಾಮರಿಂಡ್ ವಾಟರ್ ಅಂಡ್ ವಿನೆಗರ್. ಪ್ರತ್ಯಾಮ್ಲೀಯಗಳು ಗ್ರೂಪ್ ಬಿ, ಸಾಬೂನು ದ್ರಾವಣ, ಅಡುಗೆ ಸೋಡಾ ದ್ರಾವಣ, ಸುಣ್ಣದ ತಿಳಿನೀರು, ವಾಷಿಂಗ್ ಪುಡಿ ದ್ರಾವಣ, ಸೋಪ್ ಸೊಲ್ಯೂಷನ್, ಬೇಕಿಂಗ್ ಸೋಡಾ ಸೊಲ್ಯೂಷನ್, ಲೈಮ್ ವಾಟರ್, ವಾಷಿಂಗ್ ಪೌಡರ್ ಸೊಲ್ಯೂಷನ್, ಇವೆಲ್ಲವೂ ಕೂಡ ನಾವು ಪ್ರತ್ಯಾಮ್ಲೀಯಗಳು. ನೆಕ್ಸ್ಟ್ ತಟಸ್ಥ, ನ್ಯೂಟ್ರಲ್ಸ್, ಗ್ರೂಪ್ ಸಿ, ನಲ್ಲಿ ನೀರು, ಸಕ್ಕರೆ ದ್ರಾವಣ, ಉಪ್ಪಿನ ದ್ರಾವಣ, ಟ್ಯಾಪ್ ವಾಟರ್, ಶುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್, ಇವುಗಳನ್ನ ನಾವು ತಟಸ್ಥ ಗುಂಪು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪುಟ ಸಂಖ್ಯೆ 15ನ್ನು ಓಪನ್ ಮಾಡ್ಕೊಳ್ಳಿ. ಕೋಷ್ಟಕ 2.3 ಮಾದರಿಗಳ ಸ್ವಭಾವವನ್ನು ಕೆಂಪು ಗುಲಾಬಿ ಸಾರದಿಂದ ಪರೀಕ್ಷಿಸುವುದು. ಮಾದರಿಯ ಹೆಸರು, ಅವನ ಮಾದರಿಗಳನ್ನ ಅವನೇ ಕೊಟ್ಟಿದ್ದಾನೆ. ನಿಂಬೆ ರಸ, ಸಾಬೂನು ದ್ರಾವಣ, ನೆಲ್ಲಿ ರಸವನ್ನ ಮಾದರಿಗೆ ಸೇರಿಸಿದ ನಂತರ ಗುಲಾಬಿ ಸಾರದ ಬಣ್ಣ ಏನಾಗತ್ತೆ, ವಸ್ತುವಿನ ಸ್ವಭಾವ ಅದು ಯಾವುದು ಅಂತ ನಾವು ನಿರ್ಧಾರ ಮಾಡ್ಬೋದು. ನಿಂಬೆ ರಸವನ್ನ ಸೇರಿಸಿದಾಗ ಗಾಢ ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸೊ ಹಾಗಾಗಿ ಅದನ್ನ ಆಮ್ಲೀಯ ಅಂತೇಳಿ ಕರಿತೀವಿ. ನಮಗೆ ಗೊತ್ತಿದೆ ನಿಂಬೆ ರಸ ಆಮ್ಲೀಯ. ಸಾಬೂನು ದ್ರಾವಣ ಹಸಿರು ಬಣ್ಣಕ್ಕೆ ತಿರುಗುತ್ತೆ, ನಾವು ಹಾಗಾಗಿ ಅದನ್ನು ಪ್ರತ್ಯಾಮ್ಲೀಯ ಅಂತ ಕರಿತೀವಿ. ನೆಲ್ಲಿ ರಸ
ಗಾಢ ಗುಲಾಬಿ ಅಥವಾ ಕೆಂಪು, ಸೊ ಅದು ಕೂಡ ಆಮ್ಲೀಯವಾಗುತ್ತೆ. ಕೋಷ್ಟಕ 2.4 ಪಠ್ಯಪುಸ್ತಕದ ಪುಟ ಸಂಖ್ಯೆ 17. ಕೋಷ್ಟಕ 2.4ರಲ್ಲಿ ಅರಿಶಿಣ ಕಾಗದದಿಂದ ಮಾದರಿಗಳ ಸ್ವರೂಪವನ್ನು ಪರೀಕ್ಷಿಸುವುದು. ಮಾದರಿ ಹೆಸರುಗಳನ್ನು ಕೊಟ್ಟಿದೆ, ನಿಂಬೆ ರಸ, ಸಾಬೂನು ದ್ರಾವಣ, ನೆಲ್ಲಿ ರಸ ಅಂತೇಳಿ. ಅರಿಶಿಣ ಕಾಗದದ ಬಣ್ಣ ಯಾವ ರೀತಿ ಬದಲಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ನಿಂಬೆ ರಸ ಹಳದಿ, ಯಾವುದೇ ಬದಲಾವಣೆ ಇಲ್ಲ. ಸಾಬೂನು ದ್ರಾವಣ ಕೆಂಪು ಅಥವಾ ಕೆಂಪು ಕಂದು. ನೆಲ್ಲಿ ರಸ ಹಾಕಿದಾಗ ಹಳದಿ ಅಥವಾ ಯಾವುದೇ ಬದಲಾವಣೆ ಆಗದೆ ಇರಬಹುದು. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಪಾಠದಲ್ಲಿರತಕ್ಕಂಥ ಎಲ್ಲ ಕೋಷ್ಟಕಗಳನ್ನು ಕೂಡ ಫಿಲ್ ಮಾಡಲಾಗಿದೆ. ಈ ಪಾಠದಲ್ಲಿ ಬರತಕ್ಕಂಥ ಕೆಲವೊಂದು ಪ್ರಮುಖ ಕ್ವಶನ್ಸ್ಗಳು, ಲಿಟ್ಮಸ್ ಎಂದರೇನು ಮತ್ತು ಅದನ್ನು ಎಲ್ಲಿಂದ ಪಡೆಯಲಾಗುತ್ತದೆ? ವಾಟ್ ಈಸ್ ಲಿಟ್ಮಸ್ ಅಂಡ್ ವೇರ್ ಇಸ್ ಇಟ್ ಒಬ್ಟೈನ್ಡ್ ಫ್ರಾಮ್? ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕವಾಗಿದ್ದು ಇದನ್ನು ಕಲ್ಲು ಹೂಗಳಿಂದ, ಲಿಚೆನ್ಸ್ ಅಂತ ಕರಿತೀವಿ, ಕಲ್ಲು ಹೂಗಳಿಂದ ಪಡೆಯಲಾಗುತ್ತದೆ. ಲಿಟ್ಮಸ್ ಈಸ್ ಎ ನ್ಯಾಚುರಲ್ ಇಂಡಿಕೇಟರ್ ಒಬ್ಟೈನ್ಡ್ ಫ್ರಮ್ ಲಿಚೆನ್ಸ್. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರುಚಿ ಮತ್ತು ಸ್ಪರ್ಶದ ವ್ಯತ್ಯಾಸವೇನು? ವಾಟ್ ಈಸ್ ದ ಡಿಫರೆನ್ಸ್ ಇನ್ ಟೇಸ್ಟ್ ಅಂಡ್ ಟಚ್ ಬಿಟ್ವೀನ್ ಆಸಿಡ್ಸ್ ಅಂಡ್ ಬೇಸಸ್? ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಸ್ಪರ್ಶಿಸಿದಾಗ ಜಾರುವ ಸಾಬೂನಿನಂತೆ ಅನುಭವ ನೀಡುತ್ತವೆ. ಯಾವುವು? ಪ್ರತ್ಯಾಮ್ಲಗಳು. ಮೂರನೇದು, ಬಿಳಿ ಅಂಗಿಯ ಮೇಲಿನ ಸಾಂಬಾರಿನ ಕಲೆಗೆ ಸಾಬೂನು ಹಚ್ಚಿದಾಗ ಅದು ಕೆಂಪು ಬಣ್ಣಕ್ಕೆ ಏಕೆ ಬದಲಾಗುತ್ತದೆ? ಸಾಂಬಾರಿನಲ್ಲಿ ಅರಿಶಿಣವಿರುತ್ತದೆ, ಇದು ಒಂದು ನೈಸರ್ಗಿಕ ಸೂಚಕವಾಗಿದೆ. ಸಾಬೂನು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುವುದರಿಂದ ಮತ್ತು ತಟಸ್ಥ. ಪ್ರಶ್ನೆ 1, ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚುವರಿಯಾಗಿ ಸೇವಿಸುವುದರಿಂದ ಬದಲಾವಣೆ ಹಿಮ್ಮುಖಗೊಳ್ಳುತ್ತದೆ? ಉತ್ತರ ವಿನೆಗರ್. ಯಾಕಪ್ಪ ಅಂದ್ರೆ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ದ್ರಾವಣವು ಪ್ರತ್ಯಾಮ್ಲವಾಗಿರುತ್ತದೆ. ಈ ಬದಲಾವಣೆಯನ್ನು ಹಿಮ್ಮುಖಗೊಳಿಸಲು ಅಂದ್ರೆ ನೀಲಿ ಲಿಟ್ಮಸ್ ಅನ್ನು ಮತ್ತೆ ಕೆಂಪು ಮಾಡಲು ನಮಗೆ ಆಮ್ಲೀಯ ದ್ರಾವಣದ ಅಗತ್ಯವಿದೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿನೆಗರ್ ಆಮ್ಲೀಯ ಆಗಿರೋದ್ರಿಂದ ಅಂದ್ರೆ ಅಸಿಟಿಕ್ ಆಮ್ಲ ಆಗಿರೋದ್ರಿಂದ ಇದನ್ನು ಸೇರಿಸಿದಾಗ ದ್ರಾವಣವು ಆಮ್ಲೀಯವಾಗಿ ಬದಲಾವಣೆ ಹಿಮ್ಮುಖಗೊಳ್ಳುತ್ತದೆ. ಎರಡನೇದು, ಪ್ರಶ್ನೆ 2, ನಿಮಗೆ ಎ, ಬಿ ಮತ್ತು ಸಿ ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಯಾವುದು ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ಆಪ್ಷನ್ ಕೊಟ್ಟಿದ್ದೇನೆ. ನೋಡಿ, ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಹನಿ ಅರಿಶಿಣ ದ್ರಾವಣ ಬಿಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅಂತಿಮವಾಗಿ ದ್ರಾವಣ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನು ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಅವಲೋಕನಗಳ ಆಧಾರದ ಮೇಲೆ ಕೆಳಗಿನವುಗಳಲ್ಲಿ ಯಾವುದು ಎ, ಬಿ, ಸಿ ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣಿಕೆ ಆಗಿದೆ? 4 ಆಪ್ಷನ್ನಲ್ಲಿ 4ನೇದು ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ದ್ರಾವಣ ಎ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವುದರಿಂದ ಇದು ಪ್ರತ್ಯಾಮ್ಲೀಯ ಆಗಿದೆ. ಅರಿಶಿಣ ದ್ರಾವಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದರಿಂದ ಇದು ಕೂಡ ಪ್ರತ್ಯಾಮ್ಲೀಯ. ಕೆಂಪು ಗುಲಾಬಿ ಸಾರವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುವುದರಿಂದ ಇದು ಕೂಡ ಪ್ರತ್ಯಾಮ್ಲೀಯ ಆಗಿದೆ. ಆದ್ದರಿಂದ 3 ದ್ರಾವಣಗಳು ಕೂಡ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿವೆ. ಪ್ರಶ್ನೆ 3 ನೋಡಿ. ಪ್ರಶ್ನೆ 3 ಚಿತ್ರ 2.13, 2.14 ಮತ್ತು 2.15ಗಳನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನು ಬಳಸಲಾಗಿದೆ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನ ನೀವು ನೋಡಿ ಯಾವ್ಯಾವ ಕಲರ್ಗೆ ಬಂದಿದೆ ಅಂತೇಳಿ. ಇದರ ಆಧಾರದ ಮೇಲೆ ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನು ನಾವು ಈಗ ತಿಳಿಸ್ಬೇಕು. ತಾವು ಗಮನಿಸ್ತಾ ಇದ್ದೀರಿ, ಚಿತ್ರ 2.13ರಲ್ಲಿ ಪ್ರತ್ಯಾಮ್ಲೀಯ ದ್ರಾವಣ. ಇಲ್ಲಿ ಪಟ್ಟಿಯು ಹಸಿರು ಬಣ್ಣಕ್ಕೆ ತಿರುಗಿದೆ. 2.14 ತಟಸ್ಥ ದ್ರಾವಣ. ಇಲ್ಲಿ ಯಾವುದೇ ಬಣ್ಣ ಬದಲಾವಣೆ ಇಲ್ಲದೆ ಗುಲಾಬಿ ಬಣ್ಣದಲ್ಲೇ ಉಳಿದಿವೆ. 3ನೇದು ಆಮ್ಲೀಯ ದ್ರಾವಣ. ಇಲ್ಲಿ ಪಟ್ಟಿಯು ಗಾಢ ಕೆಂಪು ಅಥವಾ ಮಜಂತಾ ಬಣ್ಣಕ್ಕೆ ತಿರುಗಿದೆ. ಪ್ರಶ್ನೆ 4, ಪ್ರಯೋಗಾಲಯದಲ್ಲಿ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷಿಸಲಾಯಿತು. ಕೆಂಪು ಲಿಟ್ಮಸ್ ಯಾವುದೇ ಬದಲಾವಣೆ ಇಲ್ಲ. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಯಿತು. ಅರಿಶಿಣ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದ್ರವದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ.
ಉತ್ತರ: ದ್ರವದ ಸ್ವಭಾವವು ಆಮ್ಲೀಯವಾಗಿದೆ. ಯಾಕೆಂದ್ರೆ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಮತ್ತು ಕೆಂಪು ಲಿಟ್ಮಸ್ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ಹಾಗೂ ಅರಿಶಿಣ ಸೂಚಕವು ಆಮ್ಲೀಯ ಮತ್ತು ತಟಸ್ಥ ದ್ರಾವಣಗಳಲ್ಲಿ ಹಳದಿ ಬಣ್ಣದಲ್ಲೇ ಉಳಿಯುತ್ತದೆ. ಈ ಎಲ್ಲ ಲಕ್ಷಣಗಳು ದ್ರವವು ಆಮ್ಲೀಯವಾಗಿದೆ ಎಂಬುದನ್ನು ಖಚಿತಪಡಿಸುತ್ತವೆ. ಪ್ರಶ್ನೆ 5. ಮಾನ್ಯಾಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗುತ್ತದೆ. ದ್ರಾವಣಗಳನ್ನು ಪರೀಕ್ಷಿಸಲು ಮಾನ್ಯ ಯಾವ ಸೂಚಕವನ್ನು ಬಳಸಬೇಕು? ಮಾನ್ಯಾಳ ಕಣ್ಣಿಗೆ ಬಟ್ಟೆ ಕಟ್ಟಿರುವುದರಿಂದ ಅವಳು ಆಘ್ರಾಣ ಸೂಚಕಗಳನ್ನು ಅಥವಾ ವಾಸನೆಯ ಮೂಲಕ ಪತ್ತೆ ಹಚ್ಚುವ ನೈಸರ್ಗಿಕ ವಸ್ತುಗಳನ್ನು ಬಳಸಬಹುದು. ಉದಾಹರಣೆಗೆ ಈರುಳ್ಳಿ ಸಾರ ಅಥವಾ ವೆನಿಲ್ಲಾ ಎಸೆನ್ಸ್. ಅಥವಾ ಪರ್ಯಾಯವಾಗಿ ಅವಳು ದಾಸವಾಳ ಅಥವಾ ಗುಲಾಬಿ ಹೂವಿನ ದ್ರಾವಣದ ಪರಿಮಳದಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸಬಹುದು. ಕಾರಣ ಏನಪ್ಪಾ ಅಂದ್ರೆ ಕಣ್ಣಿಗೆ ಬಟ್ಟೆ ಇರೋದ್ರಿಂದ ಅವಳಿಗೆ ಲಿಟ್ಮಸ್ ಅಥವಾ ಅರಿಶಿಣದ ಬಣ್ಣ ಬದಲಾವಣೆಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವಾಸನೆಯ ಆಧಾರದ ಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪ್ರತ್ಯೇಕಿಸುವ ಸೂಚಕಗಳು ಸೂಕ್ತವಾಗಿವೆ. ಪ್ರಶ್ನೆ 6. ಬಿಳಿ ಹಾಳೆಯ ಮೇಲೆ ಸಂದೇಶವನ್ನು ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನು ಮತ್ತು ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಎಂಬುದನ್ನು ನೀವು ಸೂಚಿಸಬಹುದೇ? ವಿವಿಧ ಸಂಭಾವ್ಯ ಸಂಯೋಜನೆಗಳು ಮತ್ತು ಬರವಣಿಗೆಯ ಬಣ್ಣವನ್ನು ಪಟ್ಟಿ ಮಾಡಿ. ನೋಡಿಲ್ಲಿ ಬರೆಯಲು ಬಳಸುವ ವಸ್ತು ಅರಿಶಿಣ ದ್ರಾವಣ, ಸಿಂಪಡಿಸುವ ಸೀಸೆಯಲ್ಲಿರೋ ದ್ರವ ಸೋಪು ನೀರು ಅಥವಾ ಸುಣ್ಣದ ನೀರು ಅಂದ್ರೆ ಪ್ರತ್ಯಾಮ್ಲ, ಮೂಡಿ ಬರುವ ಬರವಣಿಗೆ ಬಣ್ಣ ಕೆಂಪು ಬಣ್ಣ, ಫಿನಾಪ್ತಲಿನ್ ದ್ರಾವಣ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಅಡಿಗೆ ಸೋಡಾ ಗುಲಾಬಿ ಬಣ್ಣ, ಕಿತ್ತಳೆ ಅಥವಾ ನಿಂಬೆ ರಸ ಅಂದ್ರೆ ಆಮ್ಲ, ಕೆಂಪು ಗುಲಾಬಿ ಅಥವಾ ದಾಸವಾಳದ ಸಾರ ಸಿಂಪಡಿಸುವ ಒಂದು ದ್ರವ, ಮೂಡಿ ಬರುವ ಬರವಣಿಗೆ ಬಣ್ಣ ಗಾಢ ಕೆಂಪು ಬಣ್ಣ. ನೋಡಿ ಪ್ರಶ್ನೆ 7. ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡವನ್ನು ಸೇರಿಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಮಿಶ್ರಣದ ಬಣ್ಣವು ಕೆಂಪು ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ. ದ್ರಾಕ್ಷಿ ರಸವು ಆಮ್ಲೀಯ ಗುಣವನ್ನು ಹೊಂದಿರುವುದರಿಂದ ಕೆಂಪು ಗುಲಾಬಿ ಸಾರದೊಂದಿಗೆ ಕೆಂಪು ಬಣ್ಣ ನೀಡಿದೆ. ಇದಕ್ಕೆ ಅಡುಗೆ ಸೋಡಾ ಅಂದ್ರೆ ಪ್ರತ್ಯಾಮ್ಲ ದ್ರಾವಣವನ್ನು ಸೇರಿಸಿದಾಗ ಅದು ಆಮ್ಲವನ್ನು ತಟಸ್ಥಗೊಳಿಸಿ ದ್ರಾವಣವನ್ನು ಪ್ರತ್ಯಾಮ್ಲೀಯವಾಗಿ ಮಾಡುತ್ತದೆ. ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲದ ಉಪಸ್ಥಿತಿಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗುವುದರಿಂದ ಮಿಶ್ರಣವು ಹಸಿರಾಗುತ್ತದೆ. ಪ್ರಶ್ನೆ 8. ಕೀರ್ತಿ ತನ್ನ ಹುಟ್ಟುಹಬ್ಬದಂದು ಕಿತ್ತಳೆ ರಸವನ್ನು ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನು ಬರೆದಿದ್ದಾಳೆ. ಸಂದೇಶವನ್ನು ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಸಹಾಯ ಮಾಡಬಹುದೇ? ಅದನ್ನು ಗೋಚರಿಸುವಂತೆ ಮಾಡಲು ನೀವು ಯಾವ ಸೂಚಕವನ್ನು ಬಳಸುತ್ತೀರಿ? ಹೌದು, ಸಂದೇಶವನ್ನು ಬಹಿರಂಗಪಡಿಸಲು ಸಹಾಯ ಮಾಡಬಹುದು. ಕಿತ್ತಳೆ ರಸವು ಆಮ್ಲೀಯವಾಗಿರುವುದರಿಂದ ಅದನ್ನು ಗೋಚರಿಸುವಂತೆ ಮಾಡಲು ಕೆಂಪು ಗುಲಾಬಿ ಸಾರ ಅಥವಾ ದಾಸವಾಳದ ಹೂವಿನ ಸಾರವನ್ನು ಸೂಚಕವಾಗಿ ಬಳಸಬಹುದು. ಈ ಸಾರವನ್ನು ಕಾಗದದ ಮೇಲೆ ಸವರಿದಾಗ ಆಮ್ಲವಿರುವ ಭಾಗವು ಗಾಢ ಕೆಂಪು ಬಣ್ಣಕ್ಕೆ ತಿರುಗಿ ಸಂದೇಶವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಪರ್ಯಾಯ ವಿಧಾನ: ಕಾಗದವನ್ನು ಸ್ವಲ್ಪ ಕಾಯಿಸುವುದರಿಂದಲೂ ಸಂದೇಶ ಗೋಚರಿಸುತ್ತದೆ. 9ನೇ ಪ್ರಶ್ನೆ. ನೈಸರ್ಗಿಕ ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ನೈಸರ್ಗಿಕವಾಗಿ ದೊರೆಯುವ ಸಸ್ಯಗಳ ಭಾಗಗಳಿಂದ ಅಂದ್ರೆ ಹೂವು, ಬೇರು, ಹಣ್ಣು, ಬಣ್ಣದ ಸಾರವನ್ನು ತೆಗೆಯುವ ಮೂಲಕ ನೈಸರ್ಗಿಕ ಸೂಚಕಗಳನ್ನು ತಯಾರಿಸಬಹುದು. ಉದಾಹರಣೆಗೆ ದಾಸವಾಳ ಅಥವಾ ಗುಲಾಬಿ ಹೂವಿನ ಸೂಚಕ ತಯಾರಿಕೆ. ಕೆಲವು ದಾಸವಾಳ ಅಥವಾ ಕೆಂಪು ಗುಲಾಬಿ ಹೂವಿನ ಎಸಳುಗಳನ್ನು ಸಂಗ್ರಹಿಸಿ ಒಂದು ಬೀಕರ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ ನೀರು ಬಣ್ಣ ಪಡೆಯುವವರೆಗೆ ಮಿಶ್ರಣವನ್ನು ಹಾಗೆಯೇ ಬಿಡಿ. ನಂತರ ಎಸಳುಗಳನ್ನು ಶೋಧಿಸಿ ಬೇರ್ಪಡಿಸಿದರೆ ಆಕರ್ಷಕ ಬಣ್ಣದ ನೈಸರ್ಗಿಕ ಸೂಚಕ ದ್ರಾವಣ ಸಿದ್ಧವಾಗುತ್ತದೆ. ಪ್ರಶ್ನೆ 10. ನಿಮಗೆ 3 ದ್ರವಗಳನ್ನು ನೀಡಲಾಗುತ್ತದೆ. ಒಂದು ವಿನೆಗರ್, ಇನ್ನೊಂದು ಅಡುಗೆ ಸೋಡಾ ದ್ರಾವಣ ಮತ್ತು ಮೂರನೆಯದು ಸಕ್ಕರೆ ದ್ರಾವಣ. ಅರಿಶಿಣ ಕಾಗದವನ್ನು ಮಾತ್ರ ಬಳಸಿ ನೀವು ಗುರುತಿಸಬಹುದೇ? ವಿವರಿಸಿ. ಹೌದು, ಖಂಡಿತವಾಗಿಯೂ ಗುರುತಿಸಬಹುದು. 3 ದ್ರವಗಳ ಮಾದರಿಗಳನ್ನು ಪ್ರತ್ಯೇಕವಾಗಿ ಅರಿಶಿಣ ಕಾಗದದ ಮೇಲೆ ಹಾಕಬೇಕು. ಯಾವ ದ್ರವವು ಅರಿಶಿಣ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತದೆಯೋ ಅದು ಅಡುಗೆ ಸೋಡಾ ದ್ರಾವಣ ಅಂದ್ರೆ ಪ್ರತ್ಯಾಮ್ಲ. ಈಗ ಆ ಕೆಂಪು ಬಣ್ಣಕ್ಕೆ ತಿರುಗಿದ ಅರಿಶಿಣ ಕಾಗದದ ಭಾಗಕ್ಕೆ ಉಳಿದ 2 ದ್ರವಗಳನ್ನು ಪ್ರತ್ಯೇಕವಾಗಿ ಹಾಕಬೇಕು. ಯಾವ ದ್ರವವು ಆ ಕೆಂಪು ಬಣ್ಣವನ್ನು ಮತ್ತೆ ಹಳದಿ ಬಣ್ಣಕ್ಕೆ ತಿರುಗಿಸ್ತದೆಯೋ
ಅಂದ್ರೆ ಗೊಳಿಸ್ತಕ್ಕಂಥದ್ದು ಅದು ವಿನೆಗರ್ ಆಗಿದೆ. ಯಾವುದೇ ಬಣ್ಣದ ಬದಲಾವಣೆ ಉಂಟು ಮಾಡದ ದ್ರವವೇ ಸಕ್ಕರೆ ದ್ರಾವಣ ಆಗಿದೆ, ಅಂದ್ರೆ ತಟಸ್ಥ ದ್ರಾವಣ. ನೋಡಿ ಪ್ರಶ್ನೆ 11, ಕೆಂಪು ಗುಲಾಬಿಯ ಸಾರವು ದ್ರವ ಎಕ್ಸ್ ಅನ್ನು, ಅಂದ್ರೆ ಯಾವುದೋ ಒಂದು ಎಕ್ಸ್ ಅನ್ನು ಹಸಿರು ಬಣ್ಣಕ್ಕೆ ಬದಲಿಸ್ತದೆ. ಎಕ್ಸ್ ದ್ರವದ ಸ್ವಭಾವವೇನು? ದ್ರವ ಎಕ್ಸ್ಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನು ಸೇರಿಸಿದಾಗ ಏನಾಗುತ್ತದೆ? ದ್ರವ ಎಕ್ಸ್ ನ ಸ್ವಭಾವವು ಪ್ರತ್ಯಾಮ್ಲೀಯವಾಗಿದೆ. ಏಕೆಂದರೆ ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲಗಳಲ್ಲಿ ಮಾತ್ರ ಹಸಿರು ಬಣ್ಣಕ್ಕೆ ಬರುತ್ತದೆ. ದ್ರವ ಎಕ್ಸ್ಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನ, ಅಂದ್ರೆ ನೆಲ್ಲಿ ರಸ ಆಮ್ಲೀಯ ಗುಣವನ್ನು ಹೊಂದಿದೆ, ಸೇರಿಸಿದಾಗ ತಟಸ್ಥೀಕರಣ ಕ್ರಿಯೆ ನಡೆದು ಹಸಿರು ಬಣ್ಣವು ಕ್ರಮೇಣ ಮಾಸಿ ಮತ್ತೆ ಗುಲಾಬಿ ಅಥವಾ ಕೆಂಪು ಬಣ್ಣದ ಛಾಯೆಗೆ ತಿರುಗುತ್ತದೆ. ಪ್ರಶ್ನೆ 12, ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಗಮನಿಸಿ ವಿಶ್ಲೇಷಿಸಿ ಬಿಟ್ಟು ಹೋದ ಮಾಹಿತಿಯನ್ನು ಬರೆಯಿರಿ. ಕುಂದಿದ ಆರೋಗ್ಯದ ಲಕ್ಷಣಗಳನ್ನು ತೋರಿಸುವ ಸಸ್ಯಗಳನ್ನು ಹೊಂದಿರುವ ಒಂದು ಉದ್ಯಾನವನ್ನು ಕಲ್ಪಿಸಿಕೊಳ್ಳಿ. ಇಲ್ಲಿ ಮೊದಲನೇದು ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು ಅಥವಾ ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು. ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಯಾವ ಸೂಚಕವನ್ನು ಬಳಸಬಹುದು? ನೋಡ ಪ್ರಶ್ನೆಗೆ, ಕುಂದಿದ ಆರೋಗ್ಯದ ಲಕ್ಷಣ, ಉದ್ಯಾನದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಮಣ್ಣಿನ ಸ್ವಭಾವ ಆಮ್ಲೀಯ ಮಣ್ಣು ಆಗಿರ್ಬೋದು. ಅದರ ಸಂಸ್ಕರಣ ವಿಧಾನ ಹೇಗೆ? ಆಮ್ಲೀಯ ಮಣ್ಣನ್ನು ಸುಣ್ಣ ಅಥವಾ ಅಳಿದ ಸುಣ್ಣದ ಮೂಲಕ ಸಂಸ್ಕರಿಸಬಹುದು, ಅದನ್ನ ಮಣ್ಣಿಗೆ ಸೇರಿಸುವುದರ ಮೂಲಕ. ಉದ್ಯಾನದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಮಣ್ಣಿನ ಸ್ವಭಾವ ಪ್ರತ್ಯಾಮ್ಲೀಯ ಆಗಿತ್ತು ಅಂತ ತಿಳ್ಕೊಳ್ಳಿ. ಪ್ರತ್ಯಾಮ್ಲೀಯ ಮಣ್ಣನ್ನು ಸಾವಯವ ಗೊಬ್ಬರ ಮೂಲಕ ಸಂಸ್ಕರಿಸಬಹುದು, ಇದು ಆಮ್ಲಗಳನ್ನು ಬಿಡುಗಡೆ ಮಾಡುತ್ತದೆ. ಮಣ್ಣಿನ ಸ್ವಭಾವ ಪರೀಕ್ಷೆ, ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಲಿಟ್ಮಸ್ ದ್ರಾವಣ ಅಥವಾ ಸಾರ್ವತ್ರಿಕ ಸೂಚಕಗಳನ್ನ ನಾವು ಬಳಸಬಹುದು. ಆದ್ಮೇಲೆ ಇದಿಷ್ಟು ಮಾಹಿತಿ ಈ ಒಂದು ಪಾಠದ ಪ್ರಶ್ನೋತ್ತರ ವಿಶ್ಲೇಷಣೆ ಮತ್ತು ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಕೋಷ್ಟಕಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡಲಾಗಿದೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದರ ಲಿಂಕ್ ಅನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.